ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಜಯಾಯ ನಮಃ. ಓಂ ಧಿಯಸ್ತಾಃ ಶೂರೋ ನೃಷಾತ ಶವಸಶ್ಚಕಾನ ಆಗೋಮತಿವ್ರಜೆ ಭಜಾತ್ವಂ ನಃ ಯ ಇಂದ್ರಶುಷ್ಮೋ ಮಘವನ್ ತೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 411ನೇ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 152ನೇ ನಾಮ ಅನಘ ವಿಜಯ ಅನ್ನುವ ನಾಮ ಮತ್ತು ಆ ನಾಮದ ವ್ಯಾಖ್ಯಾನವನ್ನು ಮಾಡುವಂಥ ಬೃಹತಿ ಮಂತ್ರದ ಶ್ರವಣವನ್ನು ಕೂಡ ನಾವು ಮಾಡಬೇಕಾಗಿದೆ. ಮೊದಲು ವಿಜಯ ಎಂಬ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ನೋಡೋಣ. ಯಾರು ಎಲ್ಲ ದುಷ್ಟಶಕ್ತಿಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ಜಯಿಸ್ತಾನೋ ಮತ್ತು ಈ ಜ್ಞಾನ ಸಾಧನೆಯ ಶ್ರವಣ ಮನನ ಮೊದಲಾದಂಥ ಭಕ್ತರ ಕಾರ್ಯಗಳು, ಅಂತರಂಗದ ಶತ್ರುಗಳನ್ನು ಮೆಟ್ಟಿ ನಿಲ್ಲುವಂತಹ ಕಾರ್ಯ ಭಕ್ತರಿಗೆ ಯಾರ ಅನುಗ್ರಹದಿಂದ ಸಿದ್ಧಿಸ್ತದೋ ಅವನೇ ವಿಜಯ. ವಿ ಅಂದ್ರೆ ಗರುಡ ಅಂತನೂ ಅರ್ಥ ಇದೆ. ಆ ಗರುಡನನ್ನು ಏರಿ ತನ್ನ ಎಲ್ಲಾ ಜಯ ಕಾರ್ಯಗಳನ್ನು ಮಾಡುವಂಥವನು, ಎಲ್ಲರಿಗಿಂತಲೂ ಸರ್ವೋತ್ಕೃಷ್ಟ. ಹೀಗೆ ಆ ವಿಜಯ ಎಂಬ ಶಬ್ದಕ್ಕೆ ಸಾಧಾರಣವಾಗಿ ಅರ್ಥಗಳನ್ನು ತಿಳ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಋಗ್ವೇದದ ಮಂತ್ರ, ಆ ಮಂತ್ರಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ, ಮತ್ತೆ ಸಂಪಾದಿತವಾದಂತಹ ಬೃಹದಿ ಮಂತ್ರಕ್ಕೆ ಏನು ಅರ್ಥ ಇದೆ ಅನ್ನೋದನ್ನೆಲ್ಲ ನಾವೀಗ ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಮೂಲ ಋಗ್ವೇದದಲ್ಲಿ 7ನೇ ಮಂಡಲದ 27ನೇ ಸೂಕ್ತ ಇದು. ಅಲ್ಲಿ ಇಂದ್ರಂನರೋ ನಿಯಮಚಿತಾ ಹವಂತೆ ಅಂತ ಆ ಮಂತ್ರ ಪ್ರಾರಂಭ ಕಂಡಿತ್ತು. ಅಲ್ಲಿಂದ ಮುಂದುವರೆದಂಥ ಮಂತ್ರ ಈಗ ನಾವು ನೋಡಬೇಕಾದದ್ದು. ಸಾಯಣಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವೀಗ ನೋಡಬೇಕು. ಧೀಹಿ ಅಂತ ಶಬ್ದ ಇದೆ ಆ ಮಂತ್ರದಲ್ಲಿ. ಧೀ ಅಂದ್ರೆ ಕರ್ಮ ಅಂತ ಅರ್ಥವನ್ನ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳ್ತಾರೆ. ನೇಮಧಿತ ಅಂದ್ರೆ ಸಂಗ್ರಾಮ, ಅದರ ಆ ಮಂತ್ರದ ಅರ್ಥ ಹಿಂದೆ ಬಂದಿದೆ. ಈ ಪ್ರಸಂಗದಲ್ಲಿ ಈ ನೃಷಾತ ಅಂದ್ರೆ ಒಂದು ಯುದ್ಧ, ನೃಷಾತ ಅಂದ್ರೆ ಯುದ್ಧದ ಪ್ರಸಂಗದಲ್ಲಿ ಅಂತ ರಘುನಾಥ ಸ್ವಾಮಿಗಳು ಆ ನೃಷಾತ ಅನ್ನೋ ಶಬ್ದವನ್ನು ವ್ಯಾಖ್ಯಾನ ಮಾಡಿದ್ರೆ, ಎಲ್ಲ ಭಕ್ತರಿಗೂ ಕೂಡ ಅವರವರ ಸುಖವನ್ನ ಸಂಭಕ್ತ ವಿಭಾಗ ಮಾಡಿಕೊಡುವವನು ಅನ್ನೋ ಅರ್ಥ ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ನೃಷಾತ ನೃಣಾಂ ಸಂಭಕ್ತಾಚ. ಶವಸ್ ಅಂದ್ರೆ ಬಲ, ಆ ಬಲವನ್ನ ಚಕಾನಹ ಅಂದ್ರೆ ಕಾಮಯಮಾನಃ, ಬಯಸುತ್ತ ನೀನು ಇಂದ್ರನೇ ಈ ಗೋಮತಿ ವ್ರಜೆ, ಗೋವುಗಳಿಂದ ಕೂಡಿದಂಥ ಗೋಷ್ಠದಲ್ಲಿ ಅಂದ್ರೆ ಕೊಟ್ಟಿಗೆಯಲ್ಲಿ ನಮ್ಮನ್ನ ನೀನು ಸೇರಿಸಬೇಕು. ನಮಗೆ ದೊಡ್ಡ ಪ್ರಮಾಣದ ಗೋ ಸಂಪತ್ತನ್ನು ನೀನು ಕೊಡಬೇಕು, ಮತ್ತೆ ನಮಗೆ ಮಹಾಬಲವೂ ಕೂಡ ಪ್ರಾಪ್ತ ಆಗಬೇಕು. ಇದೆಲ್ಲವೂ ನಿನ್ನ ಅನುಗ್ರಹದಿಂದ ಆಗಬೇಕು. ನಮಗೆ ಬಲವನ್ನು ಕೂಡ ನೀನೇ ಬಯಸಬೇಕು. ನೀನು ಬಯಸಿದ್ರೆ ನಮಗೆ ಬಲ ಸಿಕ್ಕೇತು. ಮುಂದೆ ಶುಷ್ಮ ಅಂತಿದೆ. ಶುಷ್ಮ ಅನ್ನೋ ಶಬ್ದಕ್ಕೂ ಬಲ ಅಂತಾನೆ ಅರ್ಥ. ಸಖಿಭ್ಯ ಅಂದ್ರೆ ಸ್ತೋತ್ರಭ್ಯ, ನಿನ್ನನ್ನ ಯಾರು
ಸ್ತುತಿಸ್ತಾರೆ ಅವರಿಗೆ ಆ ಬಲವನ್ನ ನೀನು ಕೊಡಬೇಕು. ಸಖಿಭ್ಯ ಅನ್ನೋದು ನಾವು ನೋಡ್ತಿರೋ ಈ ಬೃಹತಿ ಮಂತ್ರದಲ್ಲಿ ಇಲ್ಲ, ಆದ್ರೆ ಮೂಲ ಋಗ್ವೇದದ ಮಂತ್ರದಲ್ಲಿದೆ. ನಮಗೆ ಆ ಸಖಿಭ್ಯ ಅನ್ನೋ ಶಬ್ದ ಮುಂದಿನ ಜೇತ ಅನ್ನೋ ನಾಮದಲ್ಲಿ ಬರ್ತದೆ. ಹೀಗೆ ಸಾಯಣಾಚಾರ್ಯರು ಅದಕ್ಕೆ ಆ ಮಂತ್ರಕ್ಕೆ ಅರ್ಥ ಮಾಡಿದ್ದಾರೆ. ಮುಂದೆ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಧಿ ಅಂದ್ರೆ ಬುದ್ಧಿ ಅಂತ ಅರ್ಥ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಶೂರ ಮಹಾಪರಾಕ್ರಮಿ ಆದಂಥ ನೀನು. ನೃಷಾತ ಅಂದ್ರೆ ನೃಸಾತವು ಯುದ್ಧದಲ್ಲಿ. ಶೂರರಿಗೆ ಲಾಭ, ಸಾತಿ ಅಂದ್ರೆ ಲಾಭ. ಆ ಲಾಭ ಆಗುವುದು ಜಯರೂಪವಾದ ಲಾಭ ಆಗುವುದು ಯುದ್ಧದಲ್ಲೇ. ಅಂಥ ಯುದ್ಧದಲ್ಲಿ ಸುಖೇನ, ಶವಸ ಅಂದ್ರೆ ಸುಖೇನ ಅಥವಾ ಭಕ್ತರಿಗೆ ಸುಖವನ್ನು ಕೊಡ್ಲಿಕ್ಕಾಗಿ ಯುದ್ಧದಲ್ಲಿ ನೀನು ಅನಾಯಾಸವಾಗಿ ತೊಡಗುತ್ತಿ. ಧಿ ಅಂದ್ರೆ ಬುದ್ಧಿ ಅಂತನೂ ಅರ್ಥ ಹೌದು, ಹಾಗೆ ಕರ್ಮ ಅಂತನೂ ಅರ್ಥವನ್ನು ಹೇಳ್ತಾರೆ ಭಗವಂತಾಚಾರ್ಯರು. ಧೀಹ ಇತಿ ವರ್ತತೆ ಶತ್ರು ಸಂಹಾರಾದಿ ಕರ್ಮಾಣಿ. ಶತ್ರು ಸಂಹಾರ ಮೊದಲಾದ ಕರ್ಮಗಳನ್ನ ನೀನು ಮಾಡ್ತಾ ಇರುವಂತಹ ನೀನು ಗೋಮತಿ ಅಂದ್ರೆ ವೇದಗಳಿಂದ ಕೂಡಿದಂಥ, ವೇದಗಳಿಂದ ಪ್ರತಿಪಾದ್ಯವಾದಂತಹ ವ್ರಜ ಅಂದ್ರೆ ಕೊಟ್ಟಿಗೆ. ಅದಕ್ಕೆ ಭವದ್ಗುಣಗಣೆ ವಿಷಯ, ನಿನ್ನ ಗುಣ ಸಮೂಹ ಅನ್ನೋದು ಗೋಮತ್. ಹಾಗಾಗಿ ವ್ರಜ ಎಂಬ ಶಬ್ದಕ್ಕೆ ನಿನ್ನ ಗುಣ ಸಮೂಹ ಅಂತ ಅರ್ಥವನ್ನ ಭಗವಂತಾಚಾರ್ಯ ಹೇಳ್ತಾರೆ. ಅದು ಗೋಮತ್, ಯಾಕೆಂದ್ರೆ ವೇದಗಳಿಂದ ಪ್ರತಿಪಾದಿತವಾದದ್ದು. ಗೋ ಅಂದ್ರೆ ವೇದ. ಅಂಥ ನಿನ್ನ ಗುಣಗಣವನ್ನ ನಮಗೆ ಅರ್ಥ ಮಾಡಿಕೊಳ್ಳುವಂತೆ ನೀನು ಅನುಗ್ರಹಿಸಬೇಕು ಅಂತ ಅದರ ಅರ್ಥ. ಕೃಷ್ಣನ ರೂಪದಿಂದ ಗೋಪ ಮತ್ತು ಗೋಪಸ್ತ್ರೀಯರ ಸುಖಕ್ಕಾಗಿ ನೀನು ಅನೇಕ ಲೀಲೆಗಳನ್ನು ಮಾಡಿದೆ. ನೀನು ನಮಗೂ ಕೂಡ ನಮಗೆ ಬೇಕಾದಂತಹ ಫಲವನ್ನ ಕೊಡುವುದಕ್ಕಾಗಿ ನಮ್ಮನ್ನು ಹರಸಬೇಕು ಅಂತ ಅದರ ಅರ್ಥವನ್ನು ಹೇಳ್ತಾರೆ ಅವರು. ವಿಜಯ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಬೇರೆ ಇದೆ. ರೋ ನೇಮಧಿತಾ ಹವಂತೆ ಯತ್ ಪಾರ್ಯ ಯುನಜತೆ ಧಿಯಸ್ತಾಹ ಶೂರೋ ನೃಷಾತ ಶವಸಶ್ಚಕಾನ ಆ ಗೋಮತಿ ವ್ರಜೇಭ ಅಂತಿಷ್ಟು ಮಂತ್ರ ಇದೆ. ಈ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರ ರಘುನಾಥ ಸ್ವಾಮಿಗಳಿಂದ ಸಂಪಾದಿತವಾದ್ದು. ಅದಕ್ಕೆ ಹೊಂದಿಕೊಂಡೇ ನಮ್ಮ ಅನ್ವಯಾರ್ಥ ಎಲ್ಲ ಇರ್ತದೆ. ಶತ್ರು ಸಂಹಾರಾದಿ ಕಾರ್ಯಗಳನ್ನ ಮಾಡುವಂಥ ಭಗವಂತ ಮತ್ತೆ ಅವನ ಅನುಗ್ರಹದಿಂದ ನಮಗೆ ಅಂತರಂಗದ ಶತ್ರುಗಳನ್ನು ಗೆದ್ದು ಧ್ಯಾನ, ಜ್ಞಾನ ಮೊದಲಾದ ಕಾರ್ಯದಲ್ಲಿ ತೊಡಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಅರ್ಥವನ್ನು ಬರೆಯುವವರು ಭಗವಂತ ಆಚಾರ್ಯ. ಆ ಅರ್ಥವನ್ನ ಆರಂಭದಲ್ಲಿ ನಾವು ನೋಡಿದ್ದೇವೆ. ಮುಂದೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ನಾವೀಗ ನೋಡಬೇಕಾದ ಬೃಹತಿ ಮಂತ್ರ, ಅದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಹೇ ಮಘವನ್, ಭಗವಂತನೇ, ನಿನ್ನ ಸೂಕ್ಷ್ಮ ಅಂದ್ರೆ ಬಲ. ಆ ಬಲದ ಕಾರಣದಿಂದಾಗಿ, ಆ ಬಲದ ಮೂಲಕವಾಗಿ ತಾಹ ಧೀಯ ಅಂದ್ರೆ ಅನೇಕ ಶತ್ರು ಸಂಹಾರ ಆದಿ ರೂಪವಾದ ಕಾರ್ಯಗಳನ್ನ, ಅಸುರ ಜಯ ಮೊದಲಾದ ಕಾರ್ಯಗಳನ್ನ, ದುಷಾತ ಅಂದ್ರೆ ದುಷಾತವು ಅಂತ ಅರ್ಥ. ಅದಕ್ಕೆ ಸಪ್ತಮಿ ವಿಭಕ್ತಿ ಅಲ್ಲಿ ನಮಗೆ ವೇದದಲ್ಲಿ ಸ್ಪಷ್ಟವಾಗಿಲ್ಲ. ಹಾಗಾದ್ರೆ ದುಷಾತವು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಯುದ್ಧ ಅಂತ ಅರ್ಥ. ಅಲ್ಲಿ ಆ ಯುದ್ಧದಲ್ಲಿ ಶವಸ ಅಂದ್ರೆ ಸುಖೇನೈವ ಅನಾಯಾಸವಾಗಿಯೇ ನೀನು ಚಕಾನಹ ಅಂದ್ರೆ ಕುರ್ವಾಣಃ ಅಂತ ಅರ್ಥ. ರಘುನಾಥ ತೀರ್ಥ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಆ ಚಕಾನ ಅದು ವಿಸರ್ಗ ಸಮೇತ ಚಕಾನಹ ಅನ್ನುವ ಶಬ್ದ ಲುಪ್ತ ಆಗಿದೆ. ಮುದ್ರಣ ದೋಷ ಇದ್ದಿರಬೇಕು. ಅದಕ್ಕೆ ಅರ್ಥ ಕುರ್ವಾಣಃ ಅಂತ. ಚಕಾನ ಅನ್ನೋ ಶಬ್ದವನ್ನು ಅಲ್ಲಿ ಸೇರಿಸ್ಕೋಬೇಕು. ಶೂರ ಮಹಾಪರಾಕ್ರಮಿಯಾದ ನೀನು ಗೋಮತಿಯು ವ್ರಜೆ, ಗೋವುಗಳಿಂದ ಕೂಡಿದಂಥ ವ್ರಜ ಅಂದ್ರೆ ಸ್ವಜನ ಸಮೂಹ ಅಂತ ನಮ್ಮೆಲ್ಲ
ಭಗವದ್ಭಕ್ತರ ಸಮೂಹದಲ್ಲಿ ನೀನು ನಮ್ಮನ್ನ ಭಜಿಸು ಅಂದ್ರೆ ಫಲದಾನದ ಮೂಲಕ ನೀನು ನಮ್ಮನ್ನು ಭಜಿಸಬೇಕು. ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ ಅಂತ ಶ್ರೀ ಸೂಕ್ತದಲ್ಲಿ ನಾವು ಕೇಳ್ತೇವೆ. ಭಕ್ತನಾದವನು ಭಗವಂತನನ್ನು ಭಜಿಸುವುದೊಂದು ಬೇರೆ, ಅಲ್ಲಿ ಭಜಿಸುವುದು ಅಂದ್ರೆ ಸೇವಿಸುವುದು, ಅವನನ್ನು ಮೊರೆ ಹೋಗುವುದು, ಅವನ ಸೇವಾ ಮಾಡುವುದು, ಕೀರ್ತನ ಮಾಡುವುದು ಅಂತ ಅರ್ಥ. ಭಗವಂತನೇ ಅಥವಾ ಲಕ್ಷ್ಮೀದೇವಿಯೇ ಭಕ್ತನನ್ನು ಭಜಿಸುವುದು ಅಂದ್ರೆ ಅವನು ಬಳಿಗೆ ಬಂದು ಅವನನ್ನು ಹರಸುವುದು ಅಂತ ಅರ್ಥ. ಹೀಗೆ ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ, ನೀನು ನಮ್ಮನ್ನ, ಪದ್ಮಾಕ್ಷಿಯಾದ ಲಕ್ಷ್ಮೀದೇವಿಯೇ ನಮ್ಮನ್ನು ಭಜಿಸುವಂತ ಶ್ರೀ ಸೂಕ್ತದಲ್ಲಿ ಏನು ಹೇಳ್ತಾರೆ ಅದರಂತೆ ಇಲ್ಲಿಯೂ ಕೂಡ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಹೀಗೆ ವಿಜಯ ಅಂದ್ರೆ ವಿಶೇಷೇಣ ಜಯ ಯಸ್ಮಾತ್, ಯಾರ ಅನುಗ್ರಹದಿಂದ ವಿಶೇಷವಾದ ಜಯ, ಅಂತರಂಗದ ಬಹಿರಂಗದ ಶತ್ರುಗಳ ಜಯ ನಮಗಾಗ್ತದೋ ಆ ಭಗವಂತನೇ ವಿಜಯ ಅಂತ ಇಷ್ಟಾರ್ಥ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಿಂದ ಸಿಗ್ತದೆ ನಮಗೆ. ನಾನು ನನ್ನ ಅನ್ವಯಾರ್ಥದಲ್ಲೂ ಕೂಡ ಏನು ಹೆಚ್ಚು ಬದಲಾವಣೆ ಮಾಡಿಲ್ಲ, ಅವರ ಅರ್ಥವನ್ನೇ ಇಟ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ಮಾತ್ರ ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ. ಮಘವನ್ನಂದ್ರೆ ಯಜ್ಞಪತಿಯೇ, ಕರ್ಮನಿರ್ಣಯದಲ್ಲಿ ಆಚಾರ್ಯ ಹೇಳುವಂತೆ ಮಖೋವಾವ ತಂ ಮಖವಂತಂ ಸಂತಂ ಮಘವ ಇತ್ಯಾಚಕ್ಷತೆ ಪರೋಕ್ಷೇಣ. ಮೂಲತಃ ಆತ ಮಖವ ಅಂದ್ರೆ ಯಜ್ಞಪತಿ, ಯಜ್ಞಪತಿಯಾದ ಭಗವಂತನನ್ನೇ ಪರೋಕ್ಷವಾಗಿ ಮಘವ ಎಂಬುದಾಗಿ ಹೇಳಿದ್ದಾರಷ್ಟೇ. ಅದರಲ್ಲಿ ರಹಸ್ಯವಾಗಿ ಹೇಳಬೇಕು ಅಂತ ಆತರ ಹೇಳಿದ್ದಾರೆ ಅಂತ ಕರ್ಮನಿರ್ಣಯದಲ್ಲಿ ಬಂದಿದೆ. ಇಂದ್ರ ಸರ್ವೇಶ್ವರನಾದ ಭಗವಂತನೇ ಯಹತೇ ಶುಷ್ಮಃ, ಯಾವತ್ತೇ ನಿನ್ನ ಶುಷ್ಮಃ ಬಲ ಇದೆಯೋ, ತೇನ ಆ ಬಲದಿಂದ ಧಿಯ ಅಂದ್ರೆ ಬುದ್ಧಿಗಳನ್ನ, ಧಿ ಅಂದ್ರೆ ಬುದ್ಧಿ ಅಂತ ಒಂದು ಅರ್ಥವನ್ನು ಇಟ್ಕೋಬಹುದು ಅಂತ ನಾನು ವ್ಯಾಖ್ಯಾನದಲ್ಲಿ ತೋರಿಸಿದ್ದೇನೆ. ಶತ್ರು ಸಂಹಾರಾದಿ ಕರ್ಮಗಳು ಅಂತ ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರ ಟಿಪ್ಪಣಿಯಲ್ಲಿ ಅದಿದೆ. ಶವಸಃ ಅಂದ್ರೆ ಷಷ್ಠಿ ವಿಭಕ್ತಿಗೆ ಶವಸ ಅಂತ ತೃತೀಯ ವಿಭಕ್ತಿ ಅರ್ಥವನ್ನು ಇಟ್ಕೋಬೇಕು. ಸುಖೇನ ಅನಾಯಾಸೇನ ಇವ ಅಂತ ಅರ್ಥ. ಶತ್ರು ಸಂಹಾರಾದಿ ಕರ್ಮಗಳನ್ನ ಅನಾಯಾಸವಾಗಿಯೇ ನೀನು ಚಕಾನಹ ಅಂದ್ರೆ ಕುರ್ವಾಣ ಅಂತ ಅರ್ಥ. ಶೂರನಂತಹ ನೀನು ಗೋಮತಿ, ವೇದಗಳ ಅಧ್ಯಯನ ಮತ್ತು ವೇದಗಳ ಪ್ರವಚನವುಳ್ಳಂತಹ ವ್ರಜ ಅಂದ್ರೆ ಕೊಟ್ಟಿಗೆ ಅಂದ್ರೆ ಏನು, ನಮ್ಮ ಮನೆಯೇ ಒಂದು ಕೊಟ್ಟಿಗೆ, ಅಂತಹ ಒಂದು ಮನೆಯ ಎಂಬ ಕೊಟ್ಟಿಗೆಯಲ್ಲಿ ನೀನು ಬರಬೇಕು ಅಂತ. ಇದು ನಮ್ಮ ಮನೆಯೇ ಒಂದು ಕೊಟ್ಟಿಗೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಹ ಅಸ್ಮಾನ್ ಆಭಜಸ್ವ ಆಗತ್ಯ ಪಾಹಿ, ನೀನು ಇಲ್ಲಿಗೆ ಬಂದು ನಮ್ಮನ್ನ ಕಾಪಾಡಬೇಕು. ಆಂಗಂತ ಉಪಸರ್ಗವನ್ನು ಈ ಭಜ ಸೇವಾ ಎಂಬ ಧಾತು ಇಟ್ಕೊಂಡಾಗ ನಮ್ಮ ಬಳಿಗೆ ಬಂದು ನಮ್ಮನ್ನ ರಕ್ಷಿಸುವ, ಹರಸು ಅಂತ ಅದರ ಅರ್ಥ. ವಿಜಯತಿ, ಭಗವಂತನಿಗೆ ವಿಷ್ಣು ವಿಜಯ ಅಂತ ಹೆಸರು ಯಾಕೆಂದ್ರೆ ಅವನು ವಿಜಯತಿ ಸ್ವಯಂ, ತಾನು ಎಲ್ಲರನ್ನೂ ಗೆಲ್ಲುತ್ತಾನೆ, ಮತ್ತೆ ವಿಜಾಪಯತಿ ಚ, ಭಕ್ತರಿಗೆ ಗೆಲುವನ್ನು ಕೊಡ್ತಾನೆ, ಅದಕ್ಕಾಗಿ ಆತ ವಿಜಯ. ಇದೇ ಅರ್ಥವನ್ನೇ ಈ ಬೃಹತಿ ಮಂತ್ರ ದೃಶಾತ ಧಿಯ ಚಕಾನ, ಯುದ್ಧದಲ್ಲಿ ಈ ಶತ್ರು ಸಂಹಾರಾದಿ ಕರ್ಮಗಳನ್ನ ಅಥವಾ ಬುದ್ಧಿಯನ್ನ ಚಕಾನ ಮಾಡ್ತಾನೆ ಅಂತ ಈ ಶಬ್ದಗಳಿಂದ, ಈ ಮೂರು ಶಬ್ದಗಳಿಂದ ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಅದರ ಭಾವಾರ್ಥ ಏನಾಯ್ತು ಅಂದ್ರೆ, ಯಜ್ಞಪತಿಯಾದ ಇಂದ್ರನೇ, ನಿನ್ನ ಮಹಾಬಲದಿಂದ, ಮಹಾಶಕ್ತಿಶಾಲಿ ನೀನು, ಅಂಥ ಮಹಾಬಲದಿಂದ ನೀನು ಈ ಜೀವನವೆಂಬ ಯುದ್ಧದಲ್ಲಿ, ನಮ್ಮ ಒಟ್ಟಾರೆ ಜೀವನವೇ ಒಂದು ಯುದ್ಧ, ಆ ಯುದ್ಧದಲ್ಲಿ ಅನೇಕ ಶತ್ರು ಸಂಹಾರಾದಿ ಮಹಾಕಾರ್ಯಗಳನ್ನು ಅನಾಯಾಸವಾಗಿಯೇ ಮಾಡುತ್ತೆ ಮತ್ತು ನಮಗೂ ಮಾಡುವ ಪ್ರೇರಣೆಯನ್ನ ನೀಡ್ತಿ ನೀನು. ಅಂತಹ ಶೂರನಾದ ನೀನು ಸ್ವಾಧ್ಯಾಯ ಪ್ರವಚನಗಳು ನಡೆಯುವ ನಮ್ಮ ಮನೆಗೆ ಬಂದು ನಮ್ಮನ್ನು ಹರಸು ಅಂತ ಅದರ ಅನ್ವಯಾರ್ಥ. ವಿಜಯ ಅಂದ್ರೆ ಇನ್ನೊಬ್ಬರನ್ನು ಗೆಲ್ಲುವವನು ಅಂತನೂ ಅರ್ಥ ಇದೆ, ಹಾಗೆ ತಾನು ಸರ್ವೋತ್ಕೃಷ್ಟ ಅನ್ನುವಂಥ ಅರ್ಥನೂ ಇದೆ. ಹೀಗೆ ಎರಡು ಅರ್ಥಗಳನ್ನು ಈ ವಿಜಯ ಎಂಬ ಶಬ್ದದ ಶ್ರವಣದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಅವನು ಅನಂತ ಗುಣ ಪರಿಪೂರ್ಣನಾದ್ದರಿಂದ ಜಗತ್ತಿನ ಯಾವ ಜೀವವೂ ಹೊಂದದಂತಹ ಮಹಾ ಉತ್ಕರ್ಷ ಅವನಲ್ಲಿದೆ. ಆ ಉತ್ಕರ್ಷ ಬೇರೆ ಯಾರಲ್ಲೂ ಇಲ್ಲ ಅಂತ ಅದರ ಅಭಿಪ್ರಾಯ.
ನರಸಿಂಹೋ ಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ನರಸಿಂಹನು ಗೆಲ್ಲುತ್ತಾನೆ ಅಂದರೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಅರ್ಥ. ಹಾಗೆ ಅನೇಕ ಕಡೆ ಜಯತಿ ಹರಿರಚಿಂತ್ಯ, ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಇತ್ಯಾದಿ ಕಡೆ ಅವನನ್ನ ಜಯತಿ ಅಂತ ವರ್ಣನೆ ಮಾಡ್ತಾರೆ. ಈ ಭಗವಂತನ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಮತ್ತೆ ಭಾಗವತದಲ್ಲೂ ಕೂಡ 11ನೇ ಸ್ಕಂದದ 16ನೇ ಅಧ್ಯಾಯದಲ್ಲಿ ಈ ಅನೇಕ ವಿಭೂತಿ ರೂಪಗಳನ್ನು ವರ್ಣನೆ ಮಾಡ್ತಾನೆ. ಅನೇಕ ಜಡ ವಸ್ತುಗಳು, ಚೇತನ ವಸ್ತುಗಳೆಲ್ಲ ತಮ್ಮ ತಮ್ಮ ಸಮುದಾಯದಲ್ಲಿ ಬಹಳ ಶ್ರೇಷ್ಠ ಅಂತ ಅನ್ಸ್ಕೊಂಡಿರ್ತವೆ. ಆ ಥರದ್ದೆಲ್ಲ ವೈಶಿಷ್ಟ್ಯ, ಆ ಶ್ರೇಷ್ಠತೆ ಬರುವುದು ಯಾವ ಕಾರಣದಿಂದ? ಅಲ್ಲಿ ಜಯ ಅಂದ್ರೆ ಗೆಲುವು ಅಂತ ಅರ್ಥ ಅಲ್ಲ, ಯಾರನ್ನೂ ಸೋಲಿಸಬೇಕಾಗಿಲ್ಲ. ಶ್ರೇಷ್ಠತೆ ಬರಲಿಕ್ಕೆ ಅವನ ಸನ್ನಿಧಾನವೇ ಕಾರಣ. ವಿಭೂತಿ ರೂಪಂ ವಿಷ್ಣುವಸ್ತು ತದ್ಗಂ ಶ್ರೈಷ್ಠ್ಯೇಕ ಕಾರಣಂ, ಶ್ರೈಷ್ಠ್ಯ ಏಕ ಕಾರಣಂ. ಎಲ್ಲ ಕಡೆ ಆ ಶ್ರೇಷ್ಠತೆ ಬರಲಿಕ್ಕೆ ಈ ಭಗವಂತನ ರೂಪವೇ ಕಾರಣ. ಯದ್ಯದ್ ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ನನ್ನ ಕಾರಣದಿಂದಲೇ ಅಂಥದೊಂದು ಶ್ರೇಷ್ಠತೆ ಬಂದಿರ್ತದೆ ಅಂತ ವರ್ಣಿಸ್ತಾನೆ. ಆ ವಿಭೂತಿ ರೂಪ ವರ್ಣನ 10ನೇ ಅಧ್ಯಾಯ ಗೀತಾದಲ್ಲಿ 36ನೇ ಶ್ಲೋಕದಲ್ಲಿ ಜಯೋಸ್ಮಿ ಅಂತ ಭಗವಂತ ತನ್ನ ಜಯ ಅನ್ನುವ ರೂಪದ ಬಗ್ಗೆ ವರ್ಣನೆ ಮಾಡ್ತಾನೆ. ಯಾರ್ಯಾರು ಈ ಜಗತ್ತಿನಲ್ಲಿ ಗೆಲ್ಲುತ್ತಾರೆ ಅವರೆಲ್ಲರಿಗೂ ಜಯವನ್ನು ಕೊಡುವವನು ನಾನು ಅಂತ. ಹೀಗೆ ಜಯ ಮತ್ತು ವಿಜಯ ಅಂತ ಅನ್ನುವುದು ಆ ಭಗವಂತನ ಎರಡು ವಿಶಿಷ್ಟವಾದ ರೂಪಗಳು ಅಂತ ತಿಳ್ಕೊಳ್ಬಹುದು. ಸರ್ವವಿಘ್ನೋಪಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ಒಂದೇ ವಿಜಯದಂ ಹರಿಂ ಅಂತ ಒಂದು ಪ್ರಸಿದ್ಧವಾದ ಶ್ಲೋಕ ಕೇಳಿ ಬರ್ತದೆ. ಭಗವಂತ ಎಲ್ಲಾ ವಿಘ್ನಗಳನ್ನು ಪರಿಹರಿಸುವಂಥವನು, ಎಲ್ಲ ಥರದ ಸಿದ್ಧಿಗಳನ್ನು ಕೊಡುವಂಥವನು, ಎಲ್ಲ ಜೀವಿಗಳನ್ನು ಪ್ರೇರಿಸುವವನು, ವಿಜಯವನ್ನು ಕೊಡುವವನು ಅಂತ ಅದರ ಅರ್ಥ. ಜಯ ಅಂದ್ರೆ ಮಹಾಭಾರತಕ್ಕದ ಹೆಸರು. ಜಯೋ ನಾಮೇತಿಹಾಸೋಯಂ ಶ್ರೋತವ್ಯೋ ವಿಜಿಗೀಷುಣ ಅಂತ ಮಹಾಭಾರತದಲ್ಲಿ ಒಂದು ವರ್ಣನೆ ಮಾಡ್ತಾರೆ. ತಾತ್ಪರ್ಯ ನಿರ್ಣಯದಲ್ಲೂ ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ಅಂತ ಹೇಳಿದ್ದಾರೆ. ಹಾಗಾಗಿ ಆ ವಿಶಿಷ್ಟವಾದಂಥ ಜಯ ಅಂತ ಕರೆಸಿಕೊಂಡಿರುವ ಮಹಾಭಾರತ ಎಂಬ ಕಾವ್ಯವನ್ನ ಜಗತ್ತಿಗೆ ಕೊಟ್ಟವನು ಈ ಭಗವಂತ, ಜಯ ಎಂಬ ಹೆಸರಿನ ಭಗವಂತ. ವಿಜಯ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಅರ್ಥ ಬಂದಿಲ್ಲ. ವಿಜಯ ಅಂದರೆ ಜ್ಞಾನ ಭಕ್ತಿ ಜ್ಞಾನ ವೈರಾಗ್ಯ ಐಶ್ವರ್ಯಾದ ಗುಣಗಳಿಂದ ಜಗತ್ತನ್ನು ಗೆದ್ದವನು ಅಂತ ಶಾಂಕರ ಭಾಷ್ಯದಲ್ಲಿ ಅರ್ಥ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಜಗತ್ತನ್ನ ತಾನು ಗೆದ್ದವನು, ಇತರ ದೇವತೆಗಳಿಗೆ ಮತ್ತೆ ತ್ರಿಮೂರ್ತಿಗಳಿಗೆ ಬ್ರಹ್ಮರುದ್ರಾದಿಗಳಿಗೆ ಜಗತ್ತನ್ನು ಗೆಲ್ಲುವ ಶಕ್ತಿಯನ್ನು ಕೊಟ್ಟವನು. ತದಾದರ್ಶಿತ ಪಂಥಾನು ಸೃಷ್ಟಿ ಸಂಹಾರಕಾರಕವು. ಭಗವಂತ ತೋರಿದ ಮಾರ್ಗದಿಂದ ಸೃಷ್ಟಿ ಸಂಹಾರಗಳನ್ನು ಈ ಬ್ರಹ್ಮ ಮತ್ತು ರುದ್ರರು ಮಾಡ್ತಾರೆ ಅಂತ ಮಹಾಭಾರತದ ಶಾಂತಿ ಪರ್ವದ ಮಾತೊಂದನ್ನ ಪರಾಶರ ಭಟ್ಟರು ಉದ್ಧರಿಸ್ತಾರೆ. ವಿಜಯೋ ಜಗತಾಂ ಜಯಿ ಅಂತ ಹೇಳ್ತಾರೆ ಅವರು. ಸತ್ಯಸಂಧ ಸ್ವಾಮಿಗಳ ದೃಷ್ಟಿಯಿಂದ ವಿಶೇಷವಾಗಿ ಜಯಿಸುವವನು, ಎಲ್ಲರನ್ನು ಗೆದ್ದವನು ಮತ್ತು ಗರುಡನಿಗೆ ಜಯಕ್ಕೆ ಕಾರಣನಾದವನು ಅನ್ನೋ ಅರ್ಥವನ್ನು ಅವರು ವರ್ಣನೆ ಮಾಡ್ತಾರೆ. ವಿಶೇಷೇಣ ಜಯ ಯಸ್ಯ ಸಹ. ಮತ್ತೆ ವಿಹಿ ಅಂದ್ರೆ ಪಕ್ಷಿ ಗರುಡ, ವೇಹಿ ಜಯ ಯಸ್ಮಾತ್. ಯಾರ ಅನುಗ್ರಹದಿಂದ ಆ ಗರುಡ ಗೆಲ್ಲುತ್ತಾನೋ ಅಂಥ ಭಗವಂತನೇ ವಿಜಯ. ಈ ವಿಜಯ ಎಂಬ ಶಬ್ದಕ್ಕೆ ಈ ವಿ ಎಂಬ ಅಕ್ಷರಕ್ಕೆ ಗರುಡ ಅಂತ ಅರ್ಥ ಮಾಡಿದಾಗ ನನಗೊಂದು ಹೀಗೆ ಕಾಣಿಸ್ತದೆ. ವಿ ಅಂದ್ರೆ ಗರುಡ ಹೌದು, ಇಲ್ಲ ಅಂತಲ್ಲ. ಅದರ ಜೊತೆಗೆ ವಿ ಅಂದ್ರೆ ನಾವೆಲ್ಲ ಜೀವರು ಕೂಡ ಪಕ್ಷಿಗಳೇ. ಪಕ್ಷಿಗಳು ಅಂತ ಕರೆಸ್ಕೊಂಡಿರುವಂತಹ ನಾವೆಲ್ಲ ಜೀವರು ವಿಗಳು. ದ್ವಾಸಪರ್ಣ ಸಯುಜಾ ಸಖಾಯ ಅಂತ ಹೇಳಿ ಈ ಜೀವನನ್ನ ಒಂದು ಪಕ್ಷಿ ಅಂತ ವರ್ಣನೆ ಮಾಡಿದ್ದಾರೆ. ಜೀವೋ ಹಂಸ ಇತಿ ಪ್ರೋಕ್ತಃ. ಈ ಜೀವನನ್ನ ಹಂಸ ಅಂತನೂ ಬೇರೆ ಬೇರೆ ಕಡೆ ವರ್ಣನೆ ಮಾಡ್ತಾರೆ. ಹಂಸ
ಮತ್ತೆ ಕೆಲವು ಕಡೆ ಕಾಕ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಟ್ಟಾರೆ ಜೀವನನ್ನು ಒಂದು ಪಕ್ಷಿ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ವಿ ಅಂದ್ರೆ ಕೇವಲ ಗರುಡ ಅಲ್ಲ, ನಾವೆಲ್ಲ ಜೀವರು ಕೂಡ ಪಕ್ಷಿಗಳೇ. ನಮಗೆ ಜೀವನದಲ್ಲಿ ಗೆಲುವು ಆಗುವುದೇನಿದ್ರೂ ಈ ಐಹಿಕ ಗೆಲುವು ಮತ್ತು ಪಾರತ್ರಿಕ ಗೆಲುವು ಎರಡೂ ಕೂಡ ಭಗವಂತನಿಂದ ಅಂತ ಅರ್ಥ ಆಗ್ತದೆ. ಹೀಗೆ ಭಗವಂತ ತಾನು ಎಲ್ಲವನ್ನೂ ಗೆದ್ದಿದ್ದಾನೆ, ನಮಗೆ ಎಲ್ರಿಗೂ ಕೂಡ ಗೆಲ್ಲುವ ಶಕ್ತಿಯನ್ನು ಕೊಡ್ತಾನೆ. ನಿಶ್ಚಾಸೋ ಜಯಶ್ಚ, ಸ್ವಯಂ ಅವನು ಕೂಡ ಒಬ್ಬ ಪಕ್ಷಿಯೇ. ನಮ್ಮ ಜೊತೆ ನಾವು ಒಂದು ಪಕ್ಷಿ, ಅವನು ಕೂಡ ಒಂದು ಪಕ್ಷಿ. ಹೀಗೆ ಇಬ್ಬರು ಕೂಡ ಪಕ್ಷಿ ರೂಪದಿಂದ ಈ ದೇಹವೆಂಬ ಜೀವದಲ್ಲಿ ಒಂದು ಆಶ್ರಯದಲ್ಲಿ ನಾವಿದ್ದೀವಿ. ಈ ಜೀವ ಎಂಬ ಪಕ್ಷಿ ಗೆಲ್ಲುವುದು ಆ ಪರಮಾತ್ಮ ಎಂಬ ಪಕ್ಷಿಯ ಅನುಗ್ರಹದಿಂದ. ಅದಕ್ಕಾಗಿ ಆತನ ವಿಜಯ ಅಂತ ತಿಳ್ಕೊಳ್ಬಹುದು. ಅವನು ನಮ್ಮ ಈ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ನಿತ್ಯ ವೇದಾದಿ ಶಾಸ್ತ್ರಗಳ ಸ್ವಾಧ್ಯಾಯ ಪ್ರವಚನ ನಡೆದಿದೆ. ಅಂಥ ಸ್ಥಳಕ್ಕೆ ಅವನು ಬಂದು ನಮ್ಮನ್ನು ಹರಸಬೇಕು ಅಂತ ಅಲ್ಲಿ ಪ್ರಾರ್ಥನೆ ಇದೆ.